ಕುಮಟಳ್ಳಿಯವರು ಸೋಲಿಸಿದ್ದು ಅದ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈಗ ಬಂದಂಥ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಏನದಲ್ಲ, ಇದು ಮಾತ್ರ ಜಂಗಿ ನಿಕಾಲಿ ಕುಸ್ತಿ. ಇದರಲ್ಲೇ ಸೌದಿ ಅವರು ಎಷ್ಟು ಮಟ್ಟಿಗೆ ಅಲ್ಲಿ ರೈತರೊಂದಿಗೆ ಅಲ್ಲಿ ಫ್ಯಾಕ್ಟ್ರಿಯೊಂದಿಗೆ ಈಗ ಅದ್ರ ಮೇಲೆ ಆರೋಪಗಳು ಇದ್ದಾವೆ. ಸಾಲ ಮಾಡಿದಾರ, ಅದನ್ನು ಇಟ್ಕೊಂಡು ಇವತ್ತು ಆಡಳಿತ ಮಾಡ್ತಾರೆ, ತಮ್ಮ ರಾಜಕೀಯ ಜೀವನ ಬೆಳೆಸ್ಕೊಳ್ತಾ ಇದ್ದಾರೆ, ಕೋವಿಡ್ ಮೂಮೆಂಟ್ ಅದು ಹಾಳು ಮಾಡಿದ್ದಾರೆ ಇವರೆಲ್ಲ ಅನ್ನುವಂಥ ಆರೋಪವನ್ನು ಘನಘೋರವಾಗಿ ಅವ್ರ ಎದುರಾಳಿಗಳು ಡೋಂಗರಗಾಂವ್ ಆಗಿರ್ಬೋದು, ಜೊತೆಗೆ ನಮ್ಮ ಕುಮಟಳ್ಳಿಯವರಾಗಿರ್ಬೋದು ಒಂದಾಗಿದ್ದಾರೆ. ಇವತ್ತು ಅವ್ರದ್ದೇ ಒಂದು 15 ಜನರ ಪ್ಯಾನಲ್ ಮಾಡ್ಕೊಂಡಿದ್ದಾರೆ, ಇವ್ರದ್ದು ಪ್ಯಾನಲ್ ಮಾಡ್ಕೊಂಡಿದ್ದಾರೆ 15 ಜನರದ್ದು. ಈಗ 13 ಜನ ಏನು ನಿಲ್ಲುವಂಕ ಅಂತ ಇದ್ದಾರೆ ಇವ್ರ ಕಡೆಯಿಂದ. ಒಟ್ಟಾರೆಯಾಗಿ ಈ ಒಂದು ಏನಪ್ಪ ಅಂತಂದ್ರೆ ಸೌದಿ ವರ್ಸಸ್ ಕುಮಟಳ್ಳಿ ಅನ್ನೋಕ್ಕಿಂತಲೂ ಸೌದಿ ವರ್ಸಸ್ ರಮೇಶ್ ಕತ್ತಿ ಅವರ ಈ ಒಂದು ಸಮರದಲ್ಲೇ ಯಾರು ಗೆಲ್ಲಬಹುದು ಅನ್ನೋಂಥ ಲೆಕ್ಕಾಚಾರ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಎರಡೂ ಬಣಗಳು ಗೆಲ್ಲಬೇಕು ಅನ್ನೋದಕ್ಕಾಗಿ ಎಲ್ಲ ರೀತಿಯ ಏನು ಮಾಡಬೇಕಾಗಿದೆ ಅದೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಎಲ್ಲರೂ ರೈತರ ಪರ ಅಂತ ಹೇಳ್ತಾ ಇದ್ದಾರೆ, ಅದನ್ನಂತೆ ನೀವು ಹೇಳುವಂಥ ಅವಶ್ಯಕತೆ ಇಲ್ಲ. ಅವರು ಸಲಹಾ ಸಮಿತಿಯನ್ನು ಮಾಡಿದರು, ನಾವು ಮಾಡಿದ್ದೀವಿ ಅಂತ ಅವ್ರು ಹೇಳಿದರು. ಅದೇ ಇವರು ಸಲಹಾ ಸಮಿತಿ ಮಾಡಿದ್ದೀವಿ 15 ಜನರು ಅಂತ ಇವರು ಹೇಳ್ತಾ ಇದ್ದಾರೆ. ಒಬ್ಬರು ಆರೋಪ ಮಾಡ್ತಾಯಿದ್ರು, ಇಲ್ಲಿಯವ್ರು ಎಲ್ಲಿದ್ದು ನೀವು ಸಲಹಾ ಸಮಿತಿ ನೀವು ಹೇಳಿದ್ದೆ ಆಗ್ತಿತ್ತು ಅಂತನ್ನೋಂಥ ಮಾತನ್ನು ನಮ್ಮ ಕುಮಟಳ್ಳಿಯವರು ಅವರ ಜೊತೆಗಾರರು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಏನಾದರೂ ಆಗಲ್ಲಪ್ಪ, ಈ ಸಲ ನಾವು ಈ ಕೃಷ್ಣ ಸಕ್ಕರೆ